लोग भेजे। ದಾವೀದನ ಹೇಳಲಿಕ್ಕೆ ಕೆಲವು ಜನರು वो ಕಳಿಸ್ತಾರೆ. जैसे ही जाते हैं, ಆತನ ಹೇಗೆ ಹೋಗ್ತಾರೋ सैमुएल की प्रोफेटिक टीम आ रही थी। ಮತ್ತೆ ಸಮುವೇಲನ ಪ್ರವಾದನೆ ತಂಡ ಬರ್ತಾ ಇತ್ತು. प्रोफेटिक टीम आ रही थी ಪ್ರವಾದನೆ ತಂಡ ಬರ್ತಾ ಇತ್ತು. और जैसे ही वो पकड़ने वाले लोग उस टीम में शामिल हो जाते हैं, ಯಾವಾಗ ಹಿಡಿಯೋ ಜನರು ಆ ತಂಡದಲ್ಲಿ वो भी शुरू हो जाते हैं। ಅವರು ಶುರು ಆಗ್ತಾರೆ. वो भी भविष्यवाणी करना और राबा या साबा राबा तो शुरू हो जाता है। ಅವರು ಕೂಡ ಪ್ರವಾದಿಸಲಿಕ್ಕೆ ರಬಾಬ ಅನ್ನೋದಕ್ಕೆ ಶುರು ಮಾಡ್ತಾರೆ. दूसरी टीम भेजते हैं, ಎರಡನೇ ತಂಡವನ್ನು वो ಕಳಿಸ್ತಾರೆ. आती है। ಅದು ಸಹ ಬರ್ತದೆ. डेविड किधर है, डेविड किधर है, ದಾವೀದನಲ್ಲಿದ್ದಾನೆ. बोलते बोलते आधे और राबा या साबा बाबा शुरू हो जाता है। ಅವರು ಕೂಡ ಬರ್ತಾರೆ, ಮಾತಾಡ್ತಾರೆ. ಮತ್ತೆ ಅವರು ಕೂಡ तीसरी बार भी ಮೂರನೇ ತಂಡ ಬರ್ತದೆ. ಮತ್ತೆ ಸೌಲನ್ ಬರ್ತಾನೆ. ಸೌಲನ್ ಬಂದ್ಮೇಲೆ ಏನಾಗ್ತದೆ ಗೊತ್ತಾ? जैसे वो एंट्री करता है, ಹೇಗೆ ಅದನ್ನ ಒಳಗಡೆ सडनली वो भूल जाता है वो किस काम के लिए आया है, ಆತನ ಎದಕ್ಕೋಸ್ಕರ ಬಂದ ಅದನ್ನ ಮರ್ತು और ಹೋಗ್ಬಿಡ್ತಾರೆ. शुरू हो जाता है प्रोफेसी करना। ಮತ್ತೆ ಪ್ರವಾದನಿಸಲಿಕ್ಕೆ ಅದು ಶುರು ಆಗ್ತದೆ. कैसे करता है पता है? वो खाने के लिए उसके शरीर पे कपड़े है या नहीं है? ಆತನ ಮೇಲೆ ಬಟ್ಟೆ ಇದೆಯೋ ಅದು ಕೂಡ ಅದನ್ನ ಗಮನವಿಲ್ಲ. सब कपड़े उतर गए थे उसके, ಎಲ್ಲ ಹತ್ರ ಬಟ್ಟೆ ಹೋಗಿರ್ತದೆ. सब कपड़े उतर गए, ಎಲ್ಲ ಹತ್ರ ಬಟ್ಟೆ और ಬಿತ್ತೋಗಿರ್ತದೆ. वो सैमुएल के जैसे भविष्यवाणी कर ಮತ್ತೆ रहा था, ಸಮುವೇಲನ ಹಾಗೆ ಅದರ ಭವಿಷ್ಯ वो ನುಡಿದಿದ್ದಾನೆ. भी रात भर हालेलुया, हालेलुया. उसने कपड़े निकाले, ಅದನ್ನ ಬಟ್ಟೆ ತೆಗೆದ. कपड़े नहीं उसके शरीर पर, ಅದ್ರ ಮೇಲೆ ಬಟ್ಟೆನೇ ಇಲ್ಲ. फिर भी क्या कर रहा है, ಆದ್ರೂ ಏನ್ ಮಾಡ್ತಾ ಇದ್ದಾನೆ? फिर भी क्या कर रहा है, ಆದ್ರೂ ಏನ್ ಮಾಡ್ತಾ ಇದ್ದಾನೆ? प्रोफेसी कर रहा है ना, ಪ್ರವಾದಿಸ್ತಾ ಇದ್ದಾನಲ್ಲ. सैमुएल के जैसे प्रोफेसी कर रहा है। ಸಮುವೇಲನ ಹಾಗೆ मैं ಪ್ರವಾದಿಸ್ತಾ ಇದ್ದಾನೆ. नहा के आता हूँ, ನಾ ಸ್ನಾನ ಮಾಡಿ ಬರ್ತೇನೆ. प्रार्थना करने के लिए मुंह धोना पड़ेगा, ಪ್ರಾರ್ಥನೆ ಮಾಡ್ಲಿಕ್ಕೆ ಮುಗಿತು ब्रश ಹೋಗ್ಬೇಕಾಗ್ತದೆ. करना पड़ेगा, ಬ್ರಷ್ ಮಾಡ್ಬೇಕಾಗ್ತದೆ. पवित्र आत्मा को चक्कर आएगा, ಪವಿತ್ರಾತ್ಮನಿಗೆ ಚಕ್ಕರ ಬರ್ತದೆ. जरूरत नहीं है। ಅದು ಅವಶ್ಯಕತೆ ಇಲ್ಲ. आप जहाँ पर जैसे हो, ನೀವು ಎಲ್ಲಿ ಹೇಗಿದ್ದೀರೋ वहाँ पर ದೇವ್ರು ಅಲ್ಲೇ ಬಂದು ನಿಮ್ಮೊಟ್ಟಿಗೆ ಮಾತಾಡ್ತಾನೆ. पता है लाजर था, बेगर भिखारी लाजर, ಮತ್ತೆ ಒಂದು ಭಿಕ್ಷುಕನದ ಲಾಜರ್ कौन उठा के लेके पता है, ಆತನ ಯಾರೇ ಎಬ್ಬಿಸ್ಕೊಂಡು कौन उठा के ಹೋದ್ರು? लेके उसको, ಯಾರೇ ಎಬ್ಬಿಸ್ಕೊಂಡು ಹೋದ್ರು? स्वर्गदूत, ದೇವದೂತರು. जैसे तो कपड़े थे, ಆತನ ಶಿರ ಮೇಲೆ ಬಟ್ಟೆ ಇತ್ತ. स्वर्गदूत आए, ದೇವದೂತರು उठा के लेके, ಅವರು ಹೊತ್ಕೊಂಡು ಹೋದ್ರು. और जिसको लिनन के कपड़ों में लपेटा था, ಯಾರಿಗೆ ಶ್ರೇಷ್ಠವಾದ ಬಟ್ಟೆ ಸುತ್ತಿದ್ರು उसको कौन लोग लेकर गए, ಅದನ್ನು ಯಾರು ತೆಗೆದುಕೊಂಡ್ರು? ಜನರು ತೆಗೆದುಕೊಂಡ್ರು. हालेलुया। ಹಾಲೆಲೂಯಾ. ये है वो अभिषेक, ये है वो आत्मा जिसके प्रभाव में जब कोई प्रवेश करता है, ಮತ್ತೆ ಈ ಒಂದು ಆತ್ಮ ಇದೆಯೋ ಆ ಪ್ರವಾದನೆ ಆತ್ಮಗಳು ಯಾರೆಲ್ಲ ಪ್ರವೇಶ ಮಾಡ್ತಾರೆ वो भी आपके समान करता है। ಅವರು ನಿಮ್ಮ ಹಾಗೆ ಆಗಿರ್ತಾರೆ. यहाँ पर आए हुए लोग, ಇಲ್ಲಿ ಬಂದಂತ ಎಲ್ಲ ವ್ಯಕ್ತಿಗಳು कोई लेट आए, जल्दी आए, ಯಾರು ಲೇಟ್ दूसरे दिन ಬಂದ್ರು, आए, ಯಾರು तीसरे दिन आए, ಎರಡು ಮೂರನೇ ದಿನ ಬಂದ್ರು. लेकिन वो शामिल हो गए, ಅದು ಅದ್ರಲ್ಲಿ ಭಾಗವಹಿಸಿದ್ರು. वो उस आत्मा में शामिल हो ಅವರ गए, ಆತ್ಮದಲ್ಲಿ ಭಾಗಿಯಾದರು. उन्होंने वो ग्रिप प्राप्त कर। ಅವರು ಹೊಂದಿಕೊಂಡ್ರು. कैसे ಹೇಗೆ? बताइए, शाऊल ने कितने दिन फास्टिंग प्रेयर किया, वो सैमुएल की अनॉइंटिंग में मुझे प्रवेश करना है, प्रोफेसी करना है, ನೀವು ನನಗೆ ಹೇಳ್ರಿ, ಸೌಲನು ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಿದ? ಸೌಲನ ಒಂದು एक ಅಭಿಷೇಕಕ್ಕೆ ಪ್ರವೇಶ भी ಮಾಡಿ प्रेयर नहीं किया, ಒಂದು ಸಹ ಪ್ರಾರ್ಥನೆ ಮಾಡಿಲ್ಲ. वो तो दाऊद को मारने के लिए आया था, ಅದು ದಾವೀದನ ಸಾಯಿಸಲಿಕ್ಕೆ ಬಂದಿದ್ದ. परमेश्वर ने उसके उद्देश्य को बदल दिया, ಆದ್ರೆ ಆತನ ಉದ್ದೇಶನೇ ಕ್ಯೋ? ಬದಲಾಯಿಸಿದ. ಯಾಕೆ? क्योंकि आपको जो अभिषेक है ना, ಯಾವ ಒಂದು ಅಭಿಷೇಕ वो ಮಾಡಿದ? फैलने वाला है, ಹರಡುವಂತ ಅಭಿಷೇಕವಾಗಿದೆ. वो फैलने वाला है। ಅದು ಹರಡುವಂತ ಅಭಿಷೇಕವಾಗಿದೆ. जो कोई आपके क्षेत्र में प्रवेश करता है, ಯಾರೆಲ್ಲ ನಿಮ್ಮ ಕ್ಷೇತ್ರ ಪ್ರವೇಶ सडनली ಮಾಡ್ತಾರೆ, वो बदल जाता है, ಅವರು ಸಹ और ಬದಲಾಗ್ತಾರೆ. वो उसका भी जनरेट शुरू कर देता है। ಅವ್ರ ಜನರೇಟ್ ಕೂಡ ಪ್ರಾರಂಭ ಮಾಡ್ತಾರೆ. हालेलुया, ಹಾಲೆಲೂಯಾ. हालेलुया। ಹಾಲೆಲೂಯಾ. ये है स्पिरिट ऑफ प्रोफेसी, ಇದು ಪ್ರವಾದನೆ ಆತ್ಮವಾಗಿದೆ. और वो न रुकने वाली आत्मा है, ಅದು ನಿಲ್ಲುವಂತ ಆತ್ಮವಲ್ಲ. नदी के जैसा है, ಅದು ಒಂದು ನದಿಯ ಹಾಕಿದೆ. बहते हैं, बहते हैं, ಹರಿತಾ बहते ಇರ್ತದೆ, हैं, ಹರಿತಾ बहते ಇರ್ತದೆ, ಹರಿತಾ ಇರ್ತದೆ. हैं। और एक बताओ, ಮತ್ತೊಂದು ಹೇಳ, आपको चाहिए, ನಿಮ್ಗೆ ಬೇಕಾ? आपको चाहिए, ನಿಮ್ಗೆ ಬೇಕಾ? वो नदी कैसे पता है, ಆ ನದಿ ಹೇಗಿದೆ ಗೊತ್ತಾ? इलेक्ट्रिक करंट। ಎಲೆಕ್ಟ್ರಿಕ್ ಕರೆಂಟ್ ಒಂದು ನದಿ ಇದೆ. हमें करंट कितना लगता है पता है, हमें जितना करंट हम ಎಷ್ಟು ಗೊತ್ತಿದೆ? सहन कर सकते हैं। ನಾವು ಎಷ್ಟು ಸಹಿಸ್ಬೋದು ಅಷ್ಟು. अगर करंट की नदी में डाला जाए, ಅಂದ್ರೆ ಕರೆಂಟ್ ನದಿಯಲ್ಲಿ ನಮ್ಗೆ क्या ಹಾಕಿದಾಗ होगा? ಏನಾಗ್ಬೋದು? ಹಾಲೆಲೂಯಾ. हालेलुया, ಹಾಲೆಲೂಯಾ. वो आप नदी हो, ನೀವು ಆ ನದಿ वो ಆಗಿದ್ದೀರಿ. आप नदी हो। ನೀವು ಆ ನದಿ ಆಗಿದ್ದೀರಿ. जैसे ही आप बहना शुरू हो जाओगे, ಹೇಗೆ ನೀವು ಪ್ರಾರಂಭವಾಗ್ತೀರೋ, हर एक व्यक्ति जो आपके प्रभाव में आया, ಯಾರು ನಿಮ್ಮ ಪ್ರವಾದ ಒಳಗಡೆ वो ಬರ್ತಾರೆ, भी प्रोफेसी करने लगे। ಅವರು ಕೂಡ ಪ್ರವಾದಿಸಲಿಕ್ಕೆ ಪ್ರಾರಂಭ अगर आपके ऊपर ड्रीम का अनॉइंटिंग है, ನಿಮ್ಮಲ್ಲಿ ಒಂದು ಅಭಿಷೇಕ जो ಇರೋದು, आपसे जुड़ जाता है, ಯಾರೆಲ್ಲ ನಿಮ್ಮಲ್ಲಿ वो ड्रीम में अनलॉक हो जाता है, ಅವರು ಅದರ ಆ ಒಂದು ಇದ್ರಲ್ಲಿ ಕನಸಲ್ಲಿ ಅನ್ಲಾಕ್ वो ಆಗಿರ್ತಾರೆ. गहराई से ड्रीम देखने लगता ಅವರು है। ಆಳವಾಗಿ ಡ್ರೀಮ್ ಅಲ್ಲಿ ಅಥವಾ ಕನಸಲ್ಲಿ और ಹೋಗ್ತಾರೆ. और एक दे दो आपको, ಮತ್ತೊಂದು ನಿಮ್ कभी कभी आप बैठे हुए होते हैं ಕೆಲವೊಂದು ಸಾರಿ ನೀವು और कोई ಹಾಗೆ आता है ಎಲ್ಲೋ ಇರ್ತಾರೆ, ಯಾರಾದ್ರೂ ಬರ್ತಾರೆ और कहता है, ಮತ್ತೆ ಹೇಳ್ತಾರೆ, आज तक मुझे एक भी ड्रीम नहीं आया, ಇಲ್ಲಿವರೆಗೆ ಯಾವ ಕನಸೇ ಬಿದ್ದಿಲ್ಲ, लेकिन कल रात को एक ड्रीम आया। ಅದು ನಿನ್ನೆ ಒಂದು ಕನಸು ಬಂತು. आपके सामने आके बोलता है, ನಿಮ್ಮ ಮುಂದೆ ಬಂದು ಹೇಳ್ತಾನೆ. क्यों? ಯಾಕೆ? ये वो अभिषेक है,
ಇದು ಅದು ಅಭಿಷೇಕ ये वो अभिषेक है। ಈ ಅಭಿಷೇಕ जैसे ही वो प्रवेश करता है आपके क्षेत्र में, ಹೇಗೆ ಅವ್ರು ನಿಮ್ಮ ಒಂದು ಕ್ಷೇತ್ರದಲ್ಲಿ ಪ್ರವೇಶ वो ಮಾಡ್ತಾರೆ भूल जाता है कि वो कौन है। ಆದ್ರೆ ಅವ್ರು ಯಾರಾಗಿದ್ದಾರೆ ಅನ್ನೋದು ಮರ್ತು ಬಿಡ್ತಾರೆ वो भूल गया मैं दाऊद को पकड़ने के लिए आया था, ದಾವೀದನ ಹಿಡ್ಲಿಕ್ಕೆ ಅವ್ರು ಬಂದಿದ್ದು ಅವ್ರು ಮರ್ತು ಬಿಟ್ಟನು वो प्रोफेसी करने लग गया। ಅದು रात भर ರಾತ್ರಿ ಎಲ್ಲ एक बात थी, ಒಂದು ಮಾತು उसके शरीर पर कपड़े नहीं थे। ಆತನ ಶರೀರ ಮೇಲೆ ಬಟ್ಟೆ ಕ್ಯೂ? ಇರ್ಲಿಲ್ಲ. ಯಾಕೆ चाहिए आपको, ನಿಮಗೆ ಬೇಕಾ चाहिए आपको, ನಿಮಗೆ ಬೇಕಾ क्योंकि कपड़े जो है ಬಟ್ಟೆ ಏನಿದೆಯೋ अनॉइंटिंग को दर्शाते हैं, ಅಭಿಷೇಕವನ್ನು ಸೂಚಿಸ್ತದೆ अभिषेक को दर्शाते हैं। ಅಭಿಷೇಕವನ್ನು ಸೂಚಿಸ್ತದೆ ड्रीम में अगर कपड़े, रुमाल, टॉवल, चादर कुछ आए, इट्स अनॉइंटिंग। ಮತ್ತ ಕನಸಲ್ಲಿ ಅಭಿಷೇಕ ಅದು Mental ಬಟ್ಟೆ ಜಾಗ. ತಾವೆಲ್ಲ ಏನಾದ್ರೂ ಬರೋದಾದ್ರೆ अभिषेक ಅದು ಅಭಿಷೇಕವಾಗಿದೆ वो जो corrupted हुआ ಮತ್ತೆ ಯಾರು जो खत्म हुआ था ना, ಅದು ಪತನ वो जो anointing corrupt हुआ था, ಅಭಿಷೇಕ उसको परमेश्वर ने निकाल दिया ದೇವರು ಅದನ್ನು ತೆಗೆದು ಬಿಟ್ಟ और उसको विदाउट कपड़े के खड़ा कर दिया ಮತ್ತೆ ಅದಕ್ಕೆ ಬಟ್ಟೆ ಇಲ್ಲದೆ ಅದನ್ನು और ನಿಲ್ಲಿಸಿದ कहा, अब बोलो ಇವಾಗ ನುಡಿ. हालेलुया, हालेलुया। क्योंकि वो प्रोफेसी की चादर, प्रोफेसी का कपड़े उसके ऊपर आ गए थे। ಯಾಕಂದ್ರೆ ಪ್ರವಾದಿ ಬಟ್ಟೆ ಅದ್ರ ಮೇಲೆ ಬಂದ್ಬಿಟ್ಟಿತ್ತು आपका शत्रु कोई भी, ಶತ್ರು ಯಾರೇ ಆಗಿರ್ಲಿ कोई भी हो, ಯಾರೇ ಆಗಿರ್ಲಿ कोई भी हो, ಯಾರೇ ಆಗಿರ್ಲಿ जैसे ही आपके क्षेत्र में प्रवेश करता है, ಹೇಗೆ ಅವ್ರು ನಿಮ್ಮ ಕ್ಷೇತ್ರದಲ್ಲಿ ಪ್ರವೇಶ ಮಾಡ್ತಾರೋ वही भूल जाता है वो किसके लिए आया। ಅವ್ರು ಎದಕ್ಕೋಸ್ಕರ ಬಂದ್ರೆ ಅದನ್ನೇ ಅವ್ರು वो कहता है सिस्टर मेरे लिए प्रार्थना करो, ಅವ್ರ ಹತ್ರ ಸಿಸ್ಟರ್ ನನಗೋಸ್ಕರ ಪ್ರಾರ್ಥಿಸಿರಿ ब्रदर मेरे लिए प्रार्थना करो। ಬ್ರದರ್ ನನಗೋಸ್ಕರ ಪ್ರಾರ್ಥಿಸಿರಿ Spirit of prophecy is unstoppable spirit. ಯಾರು ಕೂಡ ಅದನ್ನ ನಿಲ್ಲಿಸಲಿಕ್ಕಾಗಲ್ಲ. तुम्हें भी रोकने की कोशिश कर रहे हैं, ಯಾರೇ ಬಂದು क्योंकि ನಿಲ್ಲಿಸಿದ್ರು. उसका ಯಾಕಂದ್ರೆ दूसरा नाम पवित्र आत्मा है। ಯಾಕಂದ್ರೆ ಅದನ್ನ ಎರಡನೇ ಹೆಸರು अगर ಪವಿತ್ರಾತ್ಮವಾಗಿದೆ. किसी के बात में हिम्मत है, पवित्र आत्मा को रोके देगा। ಯಾರ ಆತ್ಮನ ಬಲ ಇದರ ಪ್ರಯತ್ನ ನಿಲ್ಲಿಸಿತು. हालेलुया। ಹಾಲೆಲೂಯಾ. वो ಆ ಒಂದು ಪ್ರವಾದಿ ಆತ್ಮ ನಿಮಗೆ ಕೊಡಲ್ಪಟ್ಟಿದೆ वो आपको दिया गया है, ಯಾಕೆ ನಿಮಗೆ ಕೊಡಲ್ಪಟ್ಟಿದೆ उसमें बढ़िए, ಯಾಕಂದ್ರೆ ಅದರಲ್ಲಿ ಹೆಚ್ಚಾಗಬೇಕೆಂಬ उसमें बढ़िए। ಅದರಲ್ಲಿ ಬೆಳೀರಿ ಅದನ್ನ ಕೊಡಲ್ಪಟ್ಟಿದೆ